ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ, ಭಾರತದ ಅಮೃತ ಮಹೋತ್ಸವ, ಮಹೋತ್ಸವ ಮಹೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ಹೊಮ್ಮಿ ಚಿಮ್ಮಲಿ ಹರ್ಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ, ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ. ಮನೆ ಮನ ತುಂಬಲಿ ಭಾವೋತ್ಸವ, ಏಕತೆ ಉಸಿರಿನ ಪ್ರೇಮೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಇಂದಿನ ಕಾರ್ಯಕ್ರಮದಲ್ಲಿ ರಾಜಪ್ರಭುತ್ವದ ರಾಜ್ಯಗಳು, ದಂಗೆಗಳು, ವಸಾಹತುಶಾಹಿ ವ್ಯವಸ್ಥೆ, ಕೊಡಗಿಗೆ ಗಾಂಧೀಜಿಯವರ ಆಗಮನ ಈ ಕುರಿತ ವಿಚಾರಗಳು ಪ್ರಸ್ತಾಪವಾಗಲಿವೆ. ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ. ಮೊದಲಿಗೆ ಬೆಂಗಳೂರಿನ RBANMS ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಅವಿನಾಶ್ ಅವರ ಮಾತುಗಳು. ಈ ರಾಷ್ಟ್ರೀಯತೆ ಅನ್ನುವಂಥದ್ದು ಏನಿದೆ ಭಾರತಕ್ಕೆ, ಅದು ಹೊಸದೇನಾಗಿರ್ಲಿಲ್ಲ. ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ನಾವು ನೋಡುವಾಗ ರಾಷ್ಟ್ರೀಯತೆಯ ಕಾನ್ಸೆಪ್ಟ್ ಅನ್ನೋದೇನಿದೆ ಬಹಳ ಪ್ರಾಚೀನ ಕಾಲದಲ್ಲಿ ನಮಗೆ ಗೊತ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ರಾಷ್ಟ್ರೀಯತೆ ಅನ್ನೋ ಒಂದು ಅಂಶವನ್ನ ನಮ್ಮ ಒಳಗಡೆ ಬೇರೂರ್ಲಿಕ್ಕೆ ಮುಖ್ಯ ಕಾರಣ ಈ ವಸಾಹತುಶಾಹಿ ಆಡಳಿತ ಅಂತ ಹೇಳ್ಬೋದು. ಈ ಬ್ರಿಟಿಷರು ಭಾರತದ ಒಳಗಡೆ ಹೇಗ್ ಬಂದ್ರು, ಬ್ರಿಟಿಷರು ಭಾರತಕ್ಕೆ ಒಳಗಡೆ ಬರುವಾಗ ಇದ್ದಂತಹ ಸಾಮಾಜಿಕ ಸನ್ನಿವೇಶಗಳೇನು, ಆಗ ಸಾಮಾಜಿಕ ಸನ್ನಿವೇಶಗಳನ್ನ ಬ್ರಿಟಿಷರು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಕೂಡ ಆಗಿದೆ. ಈಗ ನಮ್ಮ ಭಾರತದ ಹಾಗೂ ಯುರೋಪಿನ ಜನರ ನಡುವಿನ ಒಂದು ವ್ಯಾಪಾರ ಹಾಗೂ ವಹಿವಾಟು ಅನ್ನೋದು ಏನಿದೆ, ಅಥವಾ ವ್ಯಾಪಾರ ಸಂಪರ್ಕ ಏನಿದೆ, ಅದು 3ನೇ ಶತಮಾನದಿಂದ ಇದೆ. ಏನ್ಷಿಯಂಟ್ ಪುಸ್ತಕದಲ್ಲಿ ಏನ್ ಹೇಳ್ತಾರೆ, ಅವ್ರನ್ನ ಯವನಾಸ್ ಅಂತ ಕರೀತಾರೆ. ಈ ಯವನಾಸ್ ಗಳ ಜೊತೆ ನಡೆಸಿದಂತ ವ್ಯಾಪಾರ ಸಂಪರ್ಕದಿಂದ ಅತ್ಯಧಿಕವಾದ ಆದಾಯ ಭಾರತಕ್ಕೆ ಹರಿದು ಬರ್ತಾ ಇತ್ತು ಅಂತ ಹೇಳ್ತಾರೆ. ಇದು 1453ರವರೆಗೆ ಈ ವ್ಯಾಪಾರ ವಾಣಿಜ್ಯೋದ್ಯಮ ಅನ್ನೋದೇನಿದೆ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು, ಯಾವುದೇ ರೀತಿಯ ಅಡಚಣೆ ಆಗಿರ್ಲಿಲ್ಲ ಅಂತ. ಹೇಗೆಂತಂದ್ರೆ ಅಫ್ಘಾನಿಸ್ತಾನ್ ಮೂಲಕ ಮಧ್ಯ ಏಷ್ಯಾದ ಮೂಲಕ ಕಾನ್ಸ್ಟಾಂಟಿನೋಪಲ್ಗೆ ಭಾರತದ ಸರಕುಗಳು ಹೋಗ್ತಾ ಇತ್ತು. ಪರ್ಷಿಯಾ, ಸಿರಿಯಾ ಮೂಲಕನೂ ಟ್ರಾವೆಲ್ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ 1453ರಲ್ಲಿ ಅಟೋಮನ್ ಟರ್ಕ್ಸ್ ಯಾವಾಗ ಕಾನ್ಸ್ಟಾಂಟಿನೋಪಲ್ ಅನ್ನುವ ಒಂದು ಪ್ರದೇಶವನ್ನ ವಶಪಡಿಸ್ಕೊಳ್ತಾರೆ, ಹೀಗೆ ಭಾರತ ಮತ್ತು ಯುರೋಪ್ನ ನಡುವೆ ಒಂದು ಸಂಪರ್ಕ ಅನ್ನುವಂಥದ್ದು ಕಳೆದು ಹೋಗ್ತದೆ. ಹೀಗೆ ಸಂಪರ್ಕ ಕಳೆದು ಹೋಗಿದ್ರಿಂದ ಯುರೋಪಿನ ಜನರಿಗೆ ಮುಖ್ಯವಾಗಿ ಬೇಕಾದಂತಹ ವಾಣಿಜ್ಯ ಪದಾರ್ಥಗಳು ಸಿಗೋದಿಲ್ಲ. ಯಾಕೆಂತಂದ್ರೆ ಯುರೋಪ್ನ ಹವಾಗುಣ ಅಲ್ಲಿ ಈ ವಾಣಿಜ್ಯ ಉತ್ಪನ್ನಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯುರೋಪ್ ಯಾವಾಗ್ಲೂ ಏಷ್ಯನ್ ಕಂಟ್ರೀಸ್ ಗಳ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿರುತ್ತೆ. ಯುರೋಪಿನ ಜನರು ಯಾವಾಗ ಭಾರತಕ್ಕೆ ಬರ್ತಾರೆ, ಅವ್ರಿಗೆ 2 ಮುಖ್ಯವಾದ ಉದ್ದೇಶಗಳಿರುತ್ತೆ. ಒಂದು ವ್ಯಾಪಾರ ಮತ್ತು ವಾಣಿಜ್ಯ, ಟ್ರೇಡ್ ಅಂಡ್ ಕಾಮರ್ಸ್. 2ನೇದು ಮಿಷನರಿ ಆಕ್ಟಿವಿಟೀಸ್ಗಳು. ಯಾಕಂದ್ರೆ ಮಧ್ಯಕಾಲದಲ್ಲಿ ಕಂಡು ಬಂದಂತಹ ಧಾರ್ಮಿಕ ಸುಧಾರಣೆಗಳಿದ್ದಾವೆ. ಹೀಗಾಗಿ ಅಲ್ಲಿ ಧಾರ್ಮಿಕ ಚಿಂತನೆಗಳು ಬಹಳಷ್ಟು ವೇಗವಾಗಿ ಹರಡಿರುತ್ತೆ. ಹಾಗಾಗಿ ಅದರ ಇಡೀ ಜಗತ್ತಿನಾದ್ಯಂತ ಪಸರಿಸಬೇಕಾಗಿರುತ್ತೆ. ಹೀಗಾಗಿ ಯುರೋಪಿನ ಜನರು ಭಾರತಕ್ಕೆ ಯಾವಾಗ ಬಂದಾಗ ಅವ್ರಿಗೆ 2 ಉದ್ದೇಶಗಳು ಬಹಳ ಮುಖ್ಯವಾಗಿರುತ್ತೆ. ಒಂದು ವ್ಯಾಪಾರ,
ಇನ್ನೊಂದು ಮಿಷನರಿ ಆಕ್ಟಿವಿಟೀಸ್ಗಳು. ಹೀಗೆ ಯುರೋಪಿನ ಜನರು ಭಾರತಕ್ಕೆ 16ನೇ ಶತಮಾನಕ್ಕೆ ಬಂದಾಗ ಭಾರತದ ರಾಜಕೀಯ ಆಡಳಿತ ಅನ್ನೋದೇನಿದೆ ಅದು ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಮೊಘಲ್ಸ್ ಭಾರತದಲ್ಲಿ ಬಹಳಷ್ಟು ಪವರ್ಫುಲ್ ಇರ್ತಾರೆ. ದಕ್ಷಿಣದವರೆಗೂ ಕೂಡ ಅವರು ಅವರ ಅಧಿಕಾರವನ್ನ ವ್ಯಾಪಿಸಿರ್ತಾರೆ ಅಂತಾನೆ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಈ ಬ್ರಿಟಿಷ್ ವ್ಯಾಪಾರಸ್ಥರು ಭಾರತದಲ್ಲಿ ಕೋಟೆಗಳನ್ನ, ವ್ಯಾಪಾರ ಕೇಂದ್ರಗಳನ್ನ, ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿಕೊಂಡು ಅವ್ರ ಪಾಡಿಗೆ ಅವರು ಇರ್ತಾರೆ. ಯಾವುದೇ ರೀತಿಯಾದಂತಹ ಕಾಂಪಿಟೇಷನ್ಸ್ ಗಳಿಗಾಗ್ಲಿ, ಯಾವುದೇ ರೀತಿಯಾದಂತಹ ಹೋರಾಟಗಳಿಗೆ ಅವ್ರು ಹೋಗಲ್ಲ. ಸಣ್ಣ ಪುಟ್ಟ ಯುರೋಪಿನ ಜನರ ಒಳಗೆ, ಅಂದ್ರೆ ಅಲ್ಲಿದ್ದಂತ ಪೋರ್ಚುಗೀಸರಾಗಿರ್ಬೋದು, ಡಚ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಇವರ ಮಧ್ಯೆ ಒಂದು ಕ್ಲಾಶಸ್ ಗಳಿರುತ್ತೆ. ಅದು ಬಿಟ್ರೆ ಅಂತ ದೊಡ್ಡ ಮಟ್ಟದ ಯಾವುದೇ ಕ್ಲಾಶಸ್ಗಳು ಆರಂಭದಲ್ಲಿ ನಮ್ಗೆ ಕಂಡು ಬರಲ್ಲ. ಆದ್ರೆ ಎಂಡ್ ಆಫ್ 17th ಸೆಂಚುರಿ ಅಂಡ್ ಬಿಗಿನಿಂಗ್ ಆಫ್ 18th ಸೆಂಚುರಿನಲ್ಲಿ ನಮಗೆ ಒಂದು ಮಹತ್ವಪೂರ್ಣವಾದಂತ ಬದಲಾವಣೆ ಕಂಡು ಬರುತ್ತೆ. ಅದೇನಂತಂದ್ರೆ ದ ಡೆತ್ ಆಫ್ ಔರಂಗಜೇಬ್. ಈ ಔರಂಗಜೇಬ್ ಯಾವಾಗ ಮರಣವನ್ನ ಹೊಂತಾನೆ ಆಗ ಮೊಘಲ್ ಎಂಪೈರ್ ಅನ್ನೋದೇನಿದೆ ಅದು ಕಂಪ್ಲೀಟ್ ಆಗಿ ವೀಕ್ ಆಗುತ್ತೆ. ಹೀಗೆ ಮೊಘಲ್ ಎಂಪೈರ್ ಯಾವಾಗ ವೀಕ್ ರೂಲರ್ಸ್ ಗಳಿಂದ ಆವರಿಸ್ಕೊಂಡಿರುತ್ತೆ, ಅಸಮರ್ಥ ರಾಜ್ಯಗಳಿಂದ ಆವರಿಸ್ಕೊಂಡಿರುತ್ತೆ, ಅಂತ ಸಂದರ್ಭದಲ್ಲಿ ಈ ರೀಜನಲ್ ಮೂವ್ಮೆಂಟ್ ಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರಾದೇಶಿಕ ರಾಜ್ಯಗಳು ತಮ್ಮ ಸಾರ್ವಭೌಮತ್ವವನ್ನ ತೋರ್ಪಡಿಸಬೇಕು ಅಂತೇಳಿ ಈ ಪ್ರಾದೇಶಿಕ ಮೂವ್ಮೆಂಟ್ ಗಳಲ್ಲಿ ಕಂಡು ಬರುತ್ತೆ. ಈ ರೀತಿ ಪ್ರಾದೇಶಿಕ ಮೂವ್ಮೆಂಟ್ ಗಳು ಸ್ಟಾರ್ಟ್ ಆದಾಗ ಪ್ರಾದೇಶಿಕ ಅರಸರು ಸಾರ್ವಭೌಮತ್ವವನ್ನ ಸಾರಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಿರುವಾಗ ಈ ರೀತಿಯಾದಂತಹ ಕಾಂಪಿಟೇಷನ್ ಗಳಲ್ಲಿ ಬ್ರಿಟಿಷರು ಕೂಡ ಭಾಗವಹಿಸ್ತಾರೆ. ಅಂದ್ರೆ ಒಂದು ಸಮರ್ಥವಾದಂತ ನಾಯಕ ಅನ್ನೋದು ಯಾರು ಇರಲಿಲ್ಲ. ಹೀಗಾಗಿ ಆ ಒಂದು ಕಾಂಪಿಟೇಷನ್ ನಲ್ಲಿ ಬ್ರಿಟಿಷರು ಕೂಡ ಒಬ್ರು ಕಾಂಪಿಟೇಟರ್ ಆಗಿ ಭಾಗವಹಿಸ್ತಾರೆ. ಆ ಭಾಗವಹಿಸೋ ಸಂದರ್ಭದಲ್ಲಿ ಬ್ರಿಟಿಷರಿಗೆ ದೇಶೀಯ ಅರಸರ ಸಾಮರ್ಥ್ಯ ಹಾಗೂ ಅವರಲ್ಲಿದ್ದಂತ ವೀಕ್ನೆಸ್ ಗಳ ಬಗ್ಗೆ ಅರಿವಿರ್ತದೆ. ಹೀಗಾಗಿ 1757 ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಅವರು ಗೆಲ್ತಾರೆ. ಕಾರ್ನಾಟಿಕ್ ವಾರ್ಸ್ ಗಳಲ್ಲಿ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನ ಸಾರ್ತಾರೆ. ಮೊದಲ ಕಾರ್ನಾಟಿಕ್ ವಾರ್ ನಲ್ಲಿ ಫ್ರೆಂಚರು ಗೆದ್ರೆ, ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲಿ ರಾಬರ್ಟ್ ಕ್ಲೈವ್ ಇಂದಾಗಿ ಬ್ರಿಟಿಷರು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ತಾರೆ. ಹೀಗೆ ಬ್ರಿಟಿಷರು 1765 ಬರುವಾಗ ಬಹಳಷ್ಟು ಪವರ್ ಅನ್ನ ಅವರು ಕಳ್ಕೊಂಡಿರ್ತಾರೆ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1765 ಬರುವಾಗ ನಿಜಾಮತ್ ಮತ್ತು ದಿವಾನಿ ರೈಟ್ ಅನ್ನ ಪಡ್ಕೊಳ್ತಾರೆ. ನಿಜಾಮತ್ ಅಂತಂದ್ರೆ ಮಿಲಿಟರಿ ಮತ್ತು ಕ್ರಿಮಿನಲ್ ನ್ಯಾಯಾಡಳಿತ. ದಿವಾನಿ ರೈಟ್ ಅಂತಂದ್ರೆ ಕಂದಾಯವನ್ನ ವಸೂಲಿ ಮಾಡುವಂತ ಅಧಿಕಾರ. ಅಂದ್ರೆ 1765 ಬ್ರಿಟಿಷರು ಕಂದಾಯವನ್ನ ಕೊಡ್ತಾ ಇದ್ರು. ಆದ್ರೆ 1765 ನಂತರದಲ್ಲಿ ಅವರು ಕಂದಾಯವನ್ನ ಸಂಗ್ರಹಿಸುವಂತ ಮಟ್ಟಕ್ಕೆ ಬಂದಿರುತ್ತೆ. ಅಂದ್ರೆ ಪೊಲಿಟಿಕಲಿ ದೇ ಆರ್ ಚೇಂಜ್. ಹೀಗೆ 1765 ಮುಂದೆ 1857 ಈ ಕಂಪನಿ ರೂಲ್ ಏನಿದೆ ಅದು ಬಹಳಷ್ಟು ಚೇಂಜ್ ಅನ್ನ ಭಾರತದಲ್ಲಿ ಮಾಡ್ತಾರೆ. ಹೀಗೆ ಆ ಸಂದರ್ಭದಲ್ಲಿ ಇದ್ದಂತ ಹಲವಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಗಳೇನಿದಾವೆ ಅವರು ಹೋರಾಟವನ್ನ ಮಾಡ್ತಾರೆ. ಬ್ರಿಟಿಷರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿ ಹಲವಾರು ಒಪ್ಪಂದಗಳನ್ನ ಮಾಡ್ತಾರೆ. ಆದ್ರೆ ಅವ್ರು ಎಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ. ಉತ್ತರ ಭಾರತದಲ್ಲಿ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿ ಆಗಿರ್ಬೋದು. ದಕ್ಷಿಣ ಭಾರತದಲ್ಲಿ ಬಂದಾಗ ಹೈದರಾಲಿ ಟಿಪ್ಪು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಹಲವಾರು ಯೋಜನೆಗಳನ್ನ ರೂಪಿಸ್ತಾನೆ. ಅದೇ ನೋಡ್ಬೇಕಂದ್ರೆ ಟಿಪ್ಪು ಸುಲ್ತಾನ್ ಅವನಿಗೆ ಈ ಕ್ಯಾಪಿಟಲಿಸ್ಟ್, ಈ ಬಂಡವಾಳಶಾಹಿಗಳಿಂದ ಆಗಬಹುದಾದಂತಹ ಅಪಾಯವನ್ನ ಅವನು ಮೊದಲೇ ಅರಿತಿರ್ತಾನೆ. ನಮ್ಮ ದೇಶದ ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಮೊದಲ ಒಬ್ಬ ರಾಜ ಅಮೆರಿಕದ ವಾರ್ ಆಫ್ ರೆವಲ್ಯೂಷನ್ ಸ್ಕ್ರಿಪ್ಟ್ ಗಳನ್ನ ತರಿಸ್ಕೊಂಡು ಈ ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟಕ್ಕೆ ಸಜ್ಜನ ಮಾಡಿರ್ತಾನೆ. ಆದ್ರೂ ಕೂಡ ಟಿಪ್ಪು ಸಕ್ಸಸ್ ಆಗಲ್ಲ ಅಂತ ಹೇಳ್ಬೋದು. ಆದ್ರೆ 18th ಸೆಂಚುರಿ ಒಳಗಡೆ ಬರ್ಬೇಕಾದ್ರೆ ಬ್ರಿಟಿಷರು ಬಹಳಷ್ಟು ಸಬಲರಾಗಿರ್ತಾರೆ, ಬಹಳಷ್ಟು ಪ್ರಬಲಶೀಲರಾಗಿರ್ತಾರೆ. ನಾವು ಕೆಲವು ಎಕನಾಮಿಕಲ್ ಡಿಬೇಟ್ ಅನ್ನು ನೋಡುವಾಗ ಭಾರತ 18ನೇ ಶತಮಾನದವರೆಗೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿರುತ್ತೆ. ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಅನ್ನೋದೇನಿದೆ ಅದು 24.5% ಇರುತ್ತೆ. ಸುಮಾರು 24.5% ಅಷ್ಟು ಪ್ರೊಡಕ್ಷನ್ ಲೆವೆಲ್ ಇರುತ್ತೆ. ಅಂದ್ರೆ ಪ್ರೊಡ್ಯೂಸ್ಡ್ ಕಂಟ್ರಿ ಆಗಿರುತ್ತೆ. 18ನೇ ಶತಮಾನದ ಕೊನೆ ಭಾಗಕ್ಕೆ ಬರುವಾಗ ಭಾರತ ಪ್ರೊಡ್ಯೂಸಿಂಗ್ ಕಂಟ್ರಿ ಇರುತ್ತೆ. ಆದ್ರೆ 19ನೇ ಶತಮಾನಕ್ಕೆ ಬರುವಾಗ ಭಾರತ ಒನ್ ಆಫ್ ದಿ ಡಿಪೆಂಡಿಂಗ್ ಕಂಟ್ರಿ ಆಗಿರುತ್ತೆ. ಯಾಕೆಂತಂದ್ರೆ ಭಾರತದ ಉತ್ಪನ್ನಗಳು ಅಥವಾ ಭಾರತದ ಸಂಪತ್ತು ಇದಾವೆ ಅವುಗಳನ್ನ ಬ್ರಿಟಿಷರು ಬಹಳಷ್ಟು ವೇಗವಾಗಿ ಪಡ್ಕೊಂಡು ಹೋಗಿರ್ತಾರೆ ಅಂತಾನೆ ಹೇಳ್ಬೋದು. ಹೀಗೆ 18ನೇ ಶತಮಾನಕ್ಕೆ ಬರುವಾಗ ಬ್ರಿಟನ್ ಒಂದು ಮಾಡೆಲ್ ಕಂಟ್ರಿ ಆಗಿ ಡೆವಲಪ್ ಆಗಿದ್ರೆ, ಇಂಡಸ್ಟ್ರಿಯಲೈಸೇಷನ್ಸ್ ಕಂಡುಕೊಂಡಿದ್ರೆ ಭಾರತಕ್ಕೆ ಅಂತ ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ಗಳು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಕಂಡು ಬರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಭಾರತದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಇದ್ದಂತ ಒಂದು ರೀತಿಯಾದಂತ ವೈಮನಸ್ಸುಗಳು ಹಾಗೂ ಅವರಲ್ಲಿ ಯಾವುದೇ ರೀತಿಯಾದಂತ ಯುನಿಟಿ ಅನ್ನೋದು ಇರದೇ ಇರುವಂತದ್ದು. ಕೆಲವು ಸಂಶೋಧಕರು ಹೇಳ್ತಾರೆ, ಒಂದ್ ವೇಳೆ ಮರಾಠರು ಬಯಸಿದ್ದೇ ಆಗಿದ್ದಲ್ಲಿ
18-19 ಶತಮಾನದಲ್ಲಿ ಈ ಬ್ರಿಟಿಷರ ಬಹಳ ಸೂಕ್ಷ್ಮವಾಗಿ ಬಹಳ ಈಸಿಯಾಗಿ ಭಾರತ ದೇಶದಿಂದ ಹೊರಗೆ ಹಾಕ್ಬೋದಾಗಿತ್ತು ಅಂತ ಕೂಡ ಅವರು ಹೇಳ್ತಾರೆ. ಯಾಕಂದ್ರೆ ಮರಾಠರು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರು ಅವಾಗ. ಆದ್ರೆ ನಮ್ಮ ಒಳಗಡೆ ಇದ್ದಂತಹ ಈ ವೈವಿಧ್ಯತೆ ಅನ್ನೋದೇನಿದ್ದಾರೆ, ಆ ವೈವಿಧ್ಯತೆಯಿಂದಾಗಿಯೇ ಈ ಬ್ರಿಟಿಷರನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು 19ನೇ ಶತಮಾನಕ್ಕೆ ಬರುವಾಗ ಅಂದ್ರೆ ಎಂಡ್ ಆಫ್ 19th ಸೆಂಚುರಿ ಅಂಡ್ ಬಿಗಿನಿಂಗ್ ಆಫ್ 20th ಸೆಂಚುರಿನಲ್ಲಿ ಭಾರತದ ಒಳಗಡೆ ಹಲವಾರು ಸಾಮಾಜಿಕ ಕ್ರಾಂತಿಗಳಾಗಿರುತ್ತವೆ. ಆ ಸಾಮಾಜಿಕ ಕ್ರಾಂತಿಗಳು ಅಂತಂದ್ರೆ ಬ್ರಿಟಿಷ್ ಎಜುಕೇಶನ್ ಆಗಿರ್ಬೋದು, ಆಮೇಲೆ ಬ್ರಿಟಿಷ್ ಲಾ ಅಂಡ್ ಆರ್ಡರ್ಗಳಾಗಿರ್ಬೋದು, ಆಮೇಲೆ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ INC ಆಗಿರ್ಬೋದು, ಅದರಲ್ಲಿರುವ ಲೀಡರ್ಸ್ ಗಳಾಗಿರ್ಬೋದು. ಹೀಗೆ ಹಲವಾರು ಪರಿವರ್ತನೆಗಳನ್ನ ನಮ್ಗೆ ಒಮ್ಮೆಲೆ ಕಾಣಕ್ ಸಿಗುತ್ತೆ. ಹೀಗೆ ಒಮ್ಮೆಲೆ ಕಾಣಕ್ಕೆ ಸಿಗುವ ಸಂದರ್ಭದಲ್ಲಿ ಅಲ್ಲಿ ಹಲವಾರು ತೊಡಕುಗಳು ಕೂಡ ಇರುತ್ತೆ. ಏನಂತಂದ್ರೆ ಒಂದು ಕೊಲೋನಿಯಲ್ ರೈಟಿಂಗ್ಸ್ ಗಳು ಹೇಳುವಾಗೆ ಭಾರತ ಅನ್ನುವಂಥದ್ದು ಏನಿದೆ ಆಗ ಆ ಭಾರತ ಅನ್ನೋ ರಾಷ್ಟ್ರವೇ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ 1953 ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ರಿಪೋರ್ಟ್ ಅಲ್ಲಿ ನೋಡುವಾಗ ಭಾರತದ ಒಳಗಡೆ ಸುಮಾರು 567 ರಾಷ್ಟ್ರಗಳು ಅಂತ ಒಂದ್ ಕಡೆ ಉಲ್ಲೇಖ ಇದ್ರೆ, ಇನ್ನೊಂದ್ ಕಡೆ 600-700 ರಾಷ್ಟ್ರಗಳಿತ್ತು ಅಂತ ಹೇಳ್ಕೊಂಡು ಉಲ್ಲೇಖಗಳು ಸಿಗುತ್ತೆ. ವಸಾಹತುಶಾಹಿ ಬರಹಗಾರರು ಏನ್ ಹೇಳ್ತಾರೆ ಅಂತಂದ್ರೆ, ರಾಷ್ಟ್ರವೇ ಇಲ್ಲದ ಇರುವಂತ ಸಂದರ್ಭದಲ್ಲಿ ಈ ಜನರು ಯಾಕೆ ರಾಷ್ಟ್ರಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಈ ರಾಷ್ಟ್ರೀಯ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಂತವ್ರು ಬ್ರಿಟಿಷ್ನ ಜನರು. ನಾವು ನಿಮಗೆ ಪಾಶ್ಚಿಮಾತ್ಯ ಶಿಕ್ಷಣವನ್ನ ಕೊಟ್ವಿ. ಆ ಪಾಶ್ಚಿಮಾತ್ಯ ಶಿಕ್ಷಣದಿಂದಾಗಿ ನಿಮಗೆ ರಾಷ್ಟ್ರೀಯತೆಯ ಒಂದು ಚಿಂತನೆಗಳು ಬಂತು. ನೀವು ಆ ರಾಷ್ಟ್ರೀಯ ಚಿಂತನೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಅವ್ರನ್ನ ಬಹಳಷ್ಟು ತೀಕ್ಷ್ಣವಾಗಿ ವಿರೋಧಿಸ್ತಾರೆ, ತಾವು ಕರೀತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇವತ್ತು ಭಾರತವನ್ನ ಒಂದು ಸೆಂಟ್ರಲೈಸ್ಡ್ ಆಗಿ ನಿರ್ಮಾಣ ಮಾಡಿರುವಂತದ್ದು ಬ್ರಿಟಿಷ್ ಆಡಳಿತ. ಯಾಕಂತಂದ್ರೆ ಕೊಲೋನಿಯಲ್ ರೈಟಿಂಗ್ಸ್ ಗಳು ಹೇಳುವಾಗ ಭಾರತೀಯರು ಅನಾಗರಿಕರಾಗಿದ್ರು. ಭಾರತದಲ್ಲಿರುವಂತ ಹಲವಾರು ಭಾಷೆಗಳು, ಹಲವಾರು ಸಂಸ್ಕೃತಿಯಿಂದಾಗಿ ಇವರಲ್ಲಿ ಯುನಿಟಿ ಅನ್ನೋದು ಇರಲಿಲ್ಲ. ಆ ಯುನಿಟಿಯನ್ನ ಕ್ರಿಯೇಟ್ ಮಾಡಿದಂತವ್ರು ಬ್ರಿಟಿಷ್ ಆಡಳಿತ. ನಿಮ್ಮಲ್ಲಿಗೆ ಯುನಿಟಿಯನ್ನ ಕ್ರಿಯೇಟ್ ಮಾಡಿ ನೀವು ನಮ್ಮ ವಿರುದ್ಧನೇ ಹೋರಾಟವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಬಹಳ ತೀಕ್ಷ್ಣವಾಗಿ ಅವರು ಅದನ್ನ ಪ್ರತಿಕ್ರಿಯಿಸ್ತಾರೆ. ಈ ರೀತಿ ಬ್ರಿಟಿಷ್ ರೈಟಿಂಗ್ಸ್ ಗಳಿಂದ ಬಂದಂತಹ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಗಳಿಗೆ ಮಧ್ಯಮ ವರ್ಗದ ಭಾರತೀಯರು ಅದನ್ನ ಬಹಳಷ್ಟು ವಿರೋಧಿಸ್ತಾರೆ. ಹಾಗೂ ಈ ವಸಾಹತುಶಾಹಿ ಬರಹಗಳಿಗೆ ಬಹಳ ತೀಕ್ಷ್ಣವಾದ ಉತ್ತರಗಳನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಭಾರತಕ್ಕೆ ನೀವೇನು ಹೇಳ್ತಿದ್ದೀರಾ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಬ್ರಿಟಿಷ್ ಸರ್ಕಾರ ಬರೋದಕ್ಕಿಂತಲೂ ಮೊದಲೇ ನಮ್ಮಲ್ಲಿ ಸೆಂಟ್ರಲೈಸ್ಡ್ ಆದಂತ ಅಡ್ಮಿನಿಸ್ಟ್ರೇಷನ್ ಇತ್ತು. ನೀವು ಬೇಕಾದ್ರೆ ಮೌರ್ಯನ್ ಎಂಪೈರ್ ಅನ್ನ ನೋಡಿ, ಆ ನಂತರದಲ್ಲಿ ಬರುವಂತ ಹಲವಾರು ರಾಜ್ಯಗಳ ಆಡಳಿತವನ್ನು ನೋಡಿ, ನಮ್ಗಲ್ಲೇ ಈ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಹೀಗಾಗಿ ಭಾರತಕ್ಕೆ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಆ ಒಂದು ಕಾನ್ಸೆಪ್ಟ್ ಅನ್ನೋದ್ರೆ ಅದೇನು ಹೊಸದಲ್ಲ ಅಂತ ಹೇಳ್ತಾರೆ. ಆಮೇಲೆ ನೀವೇನು ಅನಾಗರಿಕರು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅದೇ ನಮ್ಮ ಯೂನಿಟಿ ಅಂಡ್ ಡೈವರ್ಸಿಟಿ ಅಂತ ಹೇಳ್ತಾರೆ. ನಾವಿವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾ ಇರ್ಬೋದು, ಆದ್ರೂ ಕೂಡ ನಮ್ಮಲ್ಲಿ ಒಂದು ಯೂನಿಟಿ ಇತ್ತು. ಆ ಯೂನಿಟಿಯನ್ನ ಹಾಳು ಮಾಡಿದ್ದು ನಿಮ್ಮ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಹೇಳಿ ಎಷ್ಟೋ ಬರಹಗಾರರು ಹೇಳ್ತಾರೆ. 1914ರಲ್ಲಿ ಗಾಂಧಿ ಯಾವಾಗ ಭಾರತ ರಾಷ್ಟ್ರೀಯ ಹೋರಾಟದ ಒಬ್ಬ ಮುಂಚೂಣಿ ನಾಯಕನಾಗ್ತಾನೆ, ಅವರು ಆಫ್ರಿಕಾದ ಬಂದಿದ ತಕ್ಷಣ ಭಾರತ ರಾಷ್ಟ್ರೀಯ ಹೋರಾಟ ನಾಯಕತ್ವವನ್ನು ವಹಿಸ್ಕೊಳ್ಳಲ್ಲ. ಬದಲಿಗೆ ಭಾರತದ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನ ಅರ್ಥಕೊಳ್ಳಕ್ಕೆ ಅವರು ಕಾಳಜಿಯನ್ನ ವಹಿಸ್ತಾರೆ. ಹೀಗಾಗಿ 3 ವರ್ಷ ಅವರು ಇಡೀ ಭಾರತದಾದ್ಯಂತ ಸುತ್ತಾಡ್ತಾರೆ. ಭಾರತಾದ್ಯಂತ ಸುತ್ತಾಡ್ಬೇಕಾದ್ರೆ ಅವರು ಹಲವಾರು ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ನೋಡ್ತಾರೆ, ಹಲವಾರು ಸಂಸ್ಥಾನಗಳನ್ನ ನೋಡ್ತಾರೆ. ಇಲ್ಲಿದ್ದಂತ ಲೋಪದೋಷಗಳು ಹಾಗೂ ಇವರೆಲ್ಲರನ್ನ ಒಂದು ರಾಷ್ಟ್ರೀಯತೆಗೆ ಕರ್ಕೊಂಡು ಬರಬೇಕು ಅನ್ನುವ ಒಂದು ಹೋರಾಟವನ್ನ ಗಾಂಧೀಜಿ ಮಾಡ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ರಾಷ್ಟ್ರೀಯತೆ ಅನ್ನುವಂತ ಅರಿವು ಮೂಡಬೇಕು ಅಂತಂದಾಗ ನಾವೆಲ್ಲರೂ ಒಂದಾಗ್ಬೇಕು, ನಾವೆಲ್ಲ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನ ಮರೆತು ರಾಷ್ಟ್ರೀಯತೆನ ಒಳಗಾಗ್ಬೇಕು ಅನ್ನೋದೇ ಬಹಳ ಮುಖ್ಯವಾದಂತ ಕಾಳಜಿಯಾಗಿರುತ್ತೆ. ಹೀಗಾಗಿ ಗಾಂಧಿ ಬಹುಶಃ 1920ರ ವೇಳೆಗೆ ಬರುವಾಗ ಅದರಲ್ಲಿ ಅವರು ಸಕ್ಸಸ್ ಆಗಿರ್ತಾರೆ. ಕೆಲವು ದಾಖಲೆಗಳು ಹೇಳೋ ಪ್ರಕಾರ ಗಾಂಧಿ 1919ರಲ್ಲಿ ಮಾಡಿದಂತ ನಾನ್ ಕಾಪರೇಷನ್ ಮೂವ್ಮೆಂಟ್ ಏನಿದೆ ಅದು ಈ ಚೌರಿ ಇನ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಭಾಗಶಃ ನಮಗೆ ಸ್ವಾತಂತ್ರ್ಯ ಅನ್ನೋದು ಅವಾಗಲೇ ಸಿಕ್ತಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ನಾನ್ ಕಾಪರೇಷನ್ ಮೂವ್ಮೆಂಟ್ ಅನ್ನೋದೇನಿದೆ ಅಷ್ಟರ ಮಟ್ಟಿಗೆ ಬಹಳಷ್ಟು ಪ್ರಭಾವಶೀಲವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಹೀಗೆ ಭಾರತ ರಾಷ್ಟ್ರೀಯತೆಯ ಹೋರಾಟ ಬಹಳಷ್ಟು ತೀಕ್ಷ್ಣವಾಗಿ ಬರುವಾಗ ಬ್ರಿಟಿಷ್ ಆಡಳಿತಗಾರರು ಈ ಭಾರತೀಯರನ್ನ ಸೈಕಲಾಜಿಕಲ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿ ಭಾರತದ ಒಳಗಡೆ ಒಂದು ರೀತಿಯಾದಂತಹ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಮುಸ್ಲಿಂ ಲೀಗ್
1920ರವರೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ರಾಷ್ಟ್ರೀಯತೆಗೆ ಅವರು ಕೂಡ ಬಹಳಷ್ಟು ಸಹಕಾರವನ್ನ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ಈ ಬ್ರಿಟಿಷ್ ಆಡಳಿತಗಾರರು ಏನ್ ಮಾಡ್ತಾರೆ ನೋಡಿ, ಈ ಭಾರತವನ್ನ ಆರಂಭದಲ್ಲಿ ಹಿಂದೂಗಳು ಆಡಳಿತ ಮಾಡಿದ್ದಾರೆ, ನಂತರದಲ್ಲಿ ಮುಸಲ್ಮಾನರುಗಳು ಆಡಳಿತ ಮಾಡಿದ್ದಾರೆ. ಈಗ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಿರುವಾಗ ಸ್ವತಂತ್ರ ನಂತರದಲ್ಲಿ ಈ ಭಾರತ ದೇಶವನ್ನು ಯಾರು ಆಡಳಿತವನ್ನ ಮಾಡಬೇಕು, ಯಾವ ಸಮುದಾಯದವರು ಆಡಳಿತ ಮಾಡಬೇಕು ಅನ್ನೋ ಒಂದು ಕಿಚ್ಚನ್ನ ಹಾಕ್ತಾರೆ. ಅದನ್ನೇ ಅವರು ಡಿವೈಡ್ ಅಂಡ್ ಪಾಲಿಸಿ ಅಂತ ಹೇಳುವಂಥದ್ದು. ಯಾವಾಗ ಅವರು ಭಾರತೀಯರನ್ನ ಡಿವೈಡ್ ಮಾಡುವ ಕನ್ಸೆಪ್ಟ್ ಬರುವಾಗ ಈ ಜನರು ಏನ್ ಮಾಡ್ತಾರೆ, ಅಂತರವನ್ನ ಕಾಯ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಅಂತರವನ್ನ ಕಾಯ್ದುಕೊಳ್ಳಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಅದು ಬ್ರಿಟಿಷರ ನೀತಿಗಳು ಹಾಗೂ ಬ್ರಿಟಿಷರ ಕಾನೂನುಗಳಾಗಿರುತ್ತೆ. ಹೀಗೆ ಈ ಅಂತರ ಹಾಗೂ ಈ ಸಂಘರ್ಷಗಳು ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಟೂ ನೇಷನ್ ಥಿಯರಿ ಬರುತ್ತೆ, ಜನರಲ್ ಎಲೆಕ್ಷನ್ಸ್ ಬರುತ್ತೆ, ಇನ್ನು ಸುಮಾರಿದೆ. ಈ ಭಾರತ ರಾಷ್ಟ್ರೀಯ ಹೋರಾಟ ಅನ್ನೋದು ಏನಿದಾವೆ, ಇಲ್ಲಿ ಯುವ ಜನರು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಗಿಫ್ಟ್ ಅಲ್ಲ, ಅದು ಉಡುಗೊರೆ ಅಲ್ಲ. ಬದಲಿಗೆ ಭಾರತ ರಾಷ್ಟ್ರೀಯ ಹೋರಾಟ ಅನ್ನುವಂಥದ್ದು ಬಲಿದಾನ, ಸ್ಯಾಕ್ರಿಫೈನ ಸಂಕೇತ ಅಂತೇಳಿ ನಾವು ಹೇಳ್ಬೋದು. ಈಗ ನಾನು ಈ ವಸಾಹತುಶಾಹಿ ಆಡಳಿತದ ಕುರಿತಂತೆ ನನ್ನ ಕೆಲವು ಕಾಳಜಿಗಳೇನಿದ್ದಾವೆ ಅದನ್ನ ನಾನು ಈ ಮಾತಿನ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೇಡುವಲ್ಲಿ, ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು. ಕೆಳಗರೆ ಕೊಡಗಿನ ಸೋಮಾರಪೇಟೆ ತಾಲೂಕಿನ ಗುಂಡುಗುಟ್ಟಿ ಗ್ರಾಮಕ್ಕೆ ಗಾಂಧೀಜಿಯವರು ಆಗಮಿಸಿದ್ದು 1934ರಲ್ಲಿ. ಆಗ ಈ ಭಾಗದಲ್ಲಿ ಜನಪ್ರಿಯರಾಗಿದ್ದ, ಸಮಾಜದ ಒಳಿತಿಗೆ ಕೆಲಸ ಮಾಡುತ್ತಿದ್ದ GM ಮಂಜುನಾಥಯ್ಯ ಅವರು ಗಾಂಧೀಜಿಯವರನ್ನು ಕರ್ಕೊಂಡು ಬಂದರು. ಇಲ್ಲಿ ಒಂದು ರಾತ್ರಿ ಗಾಂಧೀಜಿಯವರು ಎದ್ದು ಈ ಭಾಗದ ಜನತೆಯೊಂದಿಗೆ ಮಾತನಾಡಿ ಮುಂದುವರೆದ್ರು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಅನೇಕ ಗ್ರಂಥಗಳಲ್ಲಿ ಇದು ಉಲ್ಲೇಖ ಆಗಿದೆ. ಗಾಂಧೀಜಿಯವರು ಬಂದಿದ್ದು, ಮಂಜುನಾಥಯ್ಯ ಅವರ ಸಂಪರ್ಕದಲ್ಲಿ ಇದ್ದದ್ದು, ಹಾಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಆ ಸಂದರ್ಭದಲ್ಲಿ ಆದ ಕೆಲಸ ಕಾರ್ಯಗಳು, ಗಾಂಧೀಜಿಯವರು ಇಲ್ಲಿಯ ಜನಗಳಿಗೆ ಪ್ರೇರಣೆ ನೀಡಿದ್ದು ಇತ್ಯಾದಿ ಸಂಗತಿಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ GM ಮಂಜುನಾಥಯ್ಯ ಅವರ ಸಂಬಂಧಿಯಾಗಿರುವ ಕರ್ನಲ್ BGV ಕುಮಾರ್ ಅವರು. BGV ಕುಮಾರ್ ಅವರು GM ಮಂಜುನಾಥಯ್ಯ ಅವರ ಮೊಮ್ಮಗಳಾದ ರಾಜ್ಯಶ್ರೀ ಅವರ ಪತಿ. ಸೇನೆಯಲ್ಲಿ ಕೆಲಸ ಮಾಡಿದ ಕರ್ನಲ್ BGV ಕುಮಾರ್ ಅವರು ನಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ. 1934ರಲ್ಲಿ 23 ಫೆಬ್ರವರಿ ತಿಂಗಳಿನಲ್ಲಿ ಮಂಜುನಾಥಯ್ಯನವರು ಗಾಂಧೀಜಿಯವರನ್ನ ಪೊನ್ನಂಪೇಟೆಯಿಂದ ಗುಂಡುಗುಟ್ಟಿ ಅವರ ಮನೆ ಸ್ವರ್ಣಾಲಯ ಅಂತಿದೆ, ಆ ಮನೆಗೆ ಕರ್ಕೊಂಡ್ಬಂದ್ರು. ಆಗಿನ ಕಾಲದಲ್ಲಿ ಫೋರ್ಡ್ ಕಾರ್ ಇತ್ತು ಅವ್ರ ಹತ್ರ. ಇಲ್ಲಿ ಕಾರುಗಳೇ ಬಹಳ ಕಡಿಮೆ, ಒಂದೆರಡು ಕಾರ್ ಇತ್ತು ಕೊಡಗಿನಲ್ಲಿ, ಅದ್ರಲ್ಲಿ ಕರ್ಕೊಂಡ್ಬಂದ್ರು. ಗಾಂಧೀಜಿಯವರು ಇಡೀ ಭಾರತ ದೇಶದಲ್ಲಿ ತಮ್ಮ ಪಾದಯಾತ್ರೆ ಹೊರಟಿದ್ರು. ಈ ಸ್ವಾತಂತ್ರ್ಯದ ಚಳುವಳಿಗೆ ಪ್ರೋತ್ಸಾಹ ಬೇಕು, ಪ್ರತಿ ಹಳ್ಳಿಗೂ ಹೋಗ್ತಿದ್ರು. ಎಲ್ಲಿ ಆಗ್ತಿತ್ತೋ ಅಲ್ಲಿ ಅವರಿಗೆ ರೈಲು, ಬಸ್ಸು, ಕಾರು ಅಂತ ಟ್ರಾವೆಲ್ ಮಾಡ್ತಾ ಇದ್ರು. ಆದರೆ ಅವರಿಗೆ ತಲುಪಬೇಕಾಗಿತ್ತು ಪ್ರತಿಯೊಂದು ಹಳ್ಳಿಗೂ. ಹಾಗೆ ಅವರ ಪಾದಯಾತ್ರೆ ಅದರ ಪಾತ್ರವಾಗಿ ನಮ್ಮ ಕೊಡಗಿಗೆ ಬಂದು ಸ್ವರ್ಣಾಲಯಕ್ಕೆ ಒಂದು ರಾತ್ರಿ ಬಂದಿದ್ರು. ಬಂದು ನಮ್ಮ ಹರ್ದೂರಿನ ಹಳ್ಳಿಯ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅದಾದ ಮೇಲೆ ಆಸಕ್ತಿ ಇರೋವರಿಗೆ ಖಾದಿ ಬಟ್ಟೆಯನ್ನು ಹೇಗೆ ಹತ್ತಿಯಿಂದ ದಾರ ಮಾಡಿ ಬಟ್ಟೆ ನೇಯ್ದು ತಾವೇ ಉಟ್ಕೊಳ್ಬೇಕು ಅಂತ, ನಮ್ಮ ಬಟ್ಟೆಯನ್ನು ನಾವೇ ಮಾಡಿಕೊಳ್ಬೇಕು ಅಂತ ಆ ಉದ್ದೇಶದಿಂದ ಜನರಿಗೆ ತಿಳುವಳಿಕೆ ಕೊಟ್ಟರು. ಕೆಲವು ಉಪಕರಣಗಳನ್ನ ಇಲ್ಲಿ ಕೊಟ್ಟು ಹೋದ್ರು, ಹೇಗೆ ಮಾಡಬೇಕು ಖಾದಿ ಬಟ್ಟೆ ಅಂತ. ಅದನ್ನು ಕೆಲವೆಲ್ಲ ಸಾಮಾನುಗಳು ಮನೆಯಲ್ಲಿ ಇನ್ನೂ ಇದೆ ಈಗ. ಅದಾದ್ಮೇಲೆ ಮಂಜುನಾಥಯ್ಯನವರ ಮ್ಯಾನೇಜರ್ ಆಗಿ ಗೋಪಾಲ್ ಕೃಷ್ಣ ಅಂತಿದ್ರು. ಅವರ ಹೆಂಡತಿ ಕೊಡಗಿನ ಗೌರಮ್ಮ ಅಂತ ಪ್ರಸಿದ್ಧವಾದ ಲೇಖಕಿ. ಗಾಂಧೀಜಿಯವರು ಇಲ್ಲಿಗೆ ಬಂದಾಗ ಅವರು ತಮ್ಮ ಇದ್ದ ಸಂಪತ್ತನ್ನು, ಒಡವೆಗಳನ್ನು ಅವರ ಕಾಲಿಗೆ ಅರ್ಪಿಸಿ ಆ ದಿವಸದಿಂದ ಸ್ವಾತಂತ್ರ್ಯದ ಚಳುವಳಿಗೆ ಸೇರಿಕೊಂಡ್ರು.
ಒಂದು ರಾತ್ರಿ ತಂಗಿ ಮತ್ತು ಅವರು ಇಲ್ಲಿಂದ ಮುಂದಕ್ಕೆ ಮಡಿಕೇರಿ ಕಡೆಗೆ ಹೋಗಿ ಅಲ್ಲಿ ಪಂದ್ಯಣ್ಣ ಚಂಗಪ್ಪ ಅಂತ ಅವರು ಮಹಾ ಸ್ವಾತಂತ್ರ್ಯ ಸೇನಾನಿಯವರು, ಅವರ ಮನೆಯಲ್ಲಿ ಉಳಿದು ಮತ್ತು ಮಂಗಳೂರಿನ ಕಡೆಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದ್ರು. ಅವರ ದೊಡ್ಡ ಮಗನಾದ ನರಸಿಂಹಮೂರ್ತಿ ಅಂತಿದ್ರು. ಅವರು ಗಾಂಧೀಜಿಯವರ ದಾರಿಯನ್ನು ಹಿಡಿದು ಗಾಂಧೀಜಿಯವರು ಇಲ್ಲಿಗೆ ಬರೋಕ್ ಮುಂಚೆ ಖಾದಿ ಬಟ್ಟೆ ಹಾಕೋದು ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದನ್ನ ಮಡಿಕೇರಿ, ಸೋಮಾರ್ಪೇಟೆ ಈ ಮಧ್ಯದಲ್ಲಿ ಜನರನ್ನ ಉತ್ತೇಜಿಸೋದು ಅದರಲ್ಲಿ ನಿರತವಾಗಿದ್ರು. ಮಂಜುನಾಥಯ್ಯನವರು ಗಾಂಧೀಜಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ನಾಡಿನ ಹಳ್ಳಿ ಜನರಿಗೆ ಪರಿಚಯ ಮಾಡಿಕೊಟ್ರು ಮತ್ತು ಅವರ ಪಾದಯಾತ್ರೆಯಲ್ಲಿ ಸಹಾಯ ಮಾಡಿದ್ರು. ಗಾಂಧೀಜಿಯವರು ಗೌರಮ್ಮನವರ ಮನೆಗೆ ಹೋದ್ರ ಅಥವಾ ಗೌರಮ್ಮನವರು ಮಂಜುನಾಥಯ್ಯನವರ ಮನೆಗೆ ಬಂದು ಗಾಂಧೀಜಿಯವರನ್ನ ಭೇಟಿ ಮಾಡಿದ್ರ? ಹೇಗಿತ್ತು ಆ ಒಂದು ಸಂದರ್ಭ ಅಂತ ಅನ್ಕೊಂಡು ಉಲ್ಲೇಖ ಆಗಿರುವ ವಿಷಯಗಳನ್ನ ನೆನಪು ಮಾಡ್ಕೊಳ್ಳಿ. ನನಗೆ ಗೊತ್ತಿರುವ ಹಾಗೆ ಇದು ಬಾಯಿ ಮಾತಿಂದ ಬಂದಿರೋದು. ಅಲ್ಲೇ ಸ್ವರ್ಣಾಲಯ ಅಂತ ಹೇಳಿದ್ರೆ ಅವ್ರ ಮೇನ್ ಮನೆ ಇತ್ತಲ್ಲಿ. ಆ ಮನೆಯಿಂದ ಒಂದು 10 ಹೆಜ್ಜೆ ಆ ಕಡೆಗೆ ಮ್ಯಾನೇಜರ್ ಮನೆ ಇತ್ತು. ಗೋಪಾಲಕೃಷ್ಣ ಅವರ ಧರ್ಮಪತ್ನಿ ಗೌರಮ್ಮನವರು ಇದ್ರಲ್ಲಿ. ಅವರು ನಾನು ಹೀಗೆ ಗಾಂಧೀಜಿಯವರಿಗೆ ಸರ್ವವನ್ನು ಅರ್ಪಿಸಿಕೊಡ್ತೇನೆ ಅಂತ ಒಂದು ಇಚ್ಛೆ ತೋರಿಸಿದ್ರು. ಅದನ್ನು ಗಾಂಧೀಜಿಯವರಿಗೆ ಹೇಳಿದಾಗ ಗಾಂಧೀಜಿಯವರು ಹೇಳಿದ್ರು, ಬರಲಿ ನಾನು ಸಂತೋಷವಾಗಿ ಅದನ್ನು ಸ್ವೀಕರಿಸ್ತೇನೆ ಅಂತ. ಆದರೆ ಗೌರಮ್ಮನವರು ಅಷ್ಟು ಸಣ್ಣ ಪ್ರಾಯವಾಗಿದ್ರು, ಅವರದ್ದೇ ಒಂದು ಆತ್ಮಧೈರ್ಯ ಮತ್ತೊಂದು ಗತ್ತಿತ್ತು. ಅವರು ಹೇಳಿದ್ರು, ನಾನು ಅರ್ಪಣೆ ಮಾಡೋದು ಗಾಂಧೀಜಿಯವರಿಗೆ, ಅದಕ್ಕಾಗಿ ಗಾಂಧೀಜಿಯವರು ನನ್ನ ಮನೆಗೆ ಕಾಲಿಡಬೇಕು, ಆಗ ಇದನ್ನೆಲ್ಲ ನಾನು ಅವರಿಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರು. ಅದನ್ನು ಕೇಳಿ ಗಾಂಧೀಜಿಯವರು ಮುಗುಳ್ನಾಗೆ ಜೊತೆಯಲ್ಲಿ ನಡ್ಕೊಂಡು ಬಂದು ಅವರ ಮನೆಗೆ ಬಂದರು. ಅಲ್ಲಿಂದ ಅವರಿಗೆ ಗೌರಮ್ಮನವರು ಅವರ ತಮ್ಮ ಒಡವೆಗಳನ್ನ ಮತ್ತೆ ಏನೇನು ಬೆಲೆ ಬಾಳುವ ಸಾಮಾನುಗಳಿದೆಯೋ ಅವ್ರನ್ನೆಲ್ಲ ಅವ್ರ ಕಾಲಿಗಿಟ್ಟು ನಮಸ್ಕಾರ ಮಾಡಿ ಆ ದಿವಸದಿಂದ ಅವರು ಖಾದಿ ಬಟ್ಟೆ ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡ್ರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ. GM ಮಂಜುನಾಥಯ್ಯ ಅವರು ಜನಿಸಿದ್ದು 2/6/1904 ಅಂತ ಅನ್ಕೊಂಡು ಅವರ ಮೊಮ್ಮಗಳು ಹೇಳ್ತಾ ಇದ್ರು, ರಾಜಶ್ರೀ ಅವರು. ಗಾಂಧೀಜಿಯವರು ಬಂದಿದ್ದು 1934ರಲ್ಲಿ, ಅಂದರೆ 30ನೇ ವಯಸ್ಸಿನಲ್ಲಿ ಗಾಂಧೀಜಿಯವರ ಸಂಪರ್ಕ ಬಂತು. ಮಂಜುನಾಥಯ್ಯನವರು ಸಾಮಾಜಿಕ ಬದಲಾವಣೆಗೆ, ಸಮಾಜದ ಒಳಿತಿಗೆ, ಸುಧಾರಣೆಗೆ ಸಾಕಷ್ಟು ಕೆಲಸ ಮಾಡಿದ್ರು ಅಂತ ಅಂದ್ಕೊಂಡು ಬರೀ ಗುಂಡುಗುಟ್ಟಿ ಗ್ರಾಮದ ಸುತ್ತಮುತ್ತಲ್ಲ, ಹರದೂರಿನ ಸುತ್ತಮುತ್ತಲ್ಲ, ಸೋಮವಾರಪೇಟೆ ತಾಲೂಕಲ್ಲ, ಕೊಡಗಿನ ಅನೇಕರಿಗೆ ಪರಿಚಯ ಆಗಿದೆ. ಅವರು ಅವಿರತವಾಗಿ ಶ್ರಮಪಟ್ಟ ಕಾರ್ಯಗಳನ್ನು ಈಗಲೂ ಅನೇಕರು ನೆನಪು ಮಾಡ್ಕೊಳ್ತಾರೆ, ಸ್ಮರಿಸ್ತಾರೆ. ಶಾಸಕರಾಗಿ ಆಯ್ಕೆಯಾದ ನಂತರನೂ ಚೆನ್ನಾಗಿ ಕೆಲಸ ಮಾಡಿದರು. ನಂತರದ ದಿನಗಳಲ್ಲೂ ಅವರು ಸಮಾಜದ ಒಳಿತಿಗೆ ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಅಂದ್ಕೊಂಡು ಜನ ಹೇಳ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ GM ಮಂಜುನಾಥಯ್ಯ ಅವರು ಕೆಲಸ ಮಾಡಿದರು. ಈ ಹಿನ್ನೆಲೆಯಲ್ಲಿ ಗಾಂಧೀಜಿಯವರನ್ನು ಇಲ್ಲಿಗೆ ಆಮಂತ್ರಿಸಿದ್ದು, ಹಾಗೆ ಈ ಭಾಗದ ಜನಗಳಿಗೆ ಚೈತನ್ಯ ನೀಡಿದ್ದು ಸ್ಮರಣೀಯವಾದುದು. ಮಂಜುನಾಥಯ್ಯ ಅವರಿಗೆ ಗಾಂಧೀಜಿಯವರ ಸಂಪರ್ಕ ಹೇಗೆ ಬಂತು ಅಥವಾ ಯಾಕಾಗಿ ಇಲ್ಲಿಗೆ ಕರ್ಕೊಂಬಂದ್ರು ಅನ್ನೋದನ್ನು ಎಲ್ಲಾದರೂ ಉಲ್ಲೇಖ ಆಗಿದ್ದು ಅಥವಾ ಯಾರಾದರೂ ಹೇಳಿದ್ದ ಒಂದು ಸಂಗತಿಯನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದಾ? ಆ ಸಮಯದಲ್ಲಿ ಸ್ವಾತಂತ್ರ್ಯದ ಚಳವಳಿ ಬಹಳ ಹುರುಪುಗೊಂಡಿತ್ತು. ಗಾಂಧೀಜಿಯವರು ಕೊಡಗಿನಲ್ಲಿ ಬರೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಸುದ್ದಿಯಾಗಿತ್ತು. ಅದರಿಂದ ಅವರಿಗೆ ಎಷ್ಟು ಸಹಾಯ ಮಾಡಿ ಕೊಡಗಿನಲ್ಲಿ ಯಾವ್ಯಾವ ಜಾಗಕ್ಕೆ ಹೇಗೆ ಕರ್ಕೊಂಡು ಹೋಗಿ ಜನರನ್ನ ಮೀಟ್ ಮಾಡಿಸ್ಬೇಕು, ಮುಂದೆ ಅವರ ಚಿತ್ರವನ್ನು ತೋರಿಸ್ಬೇಕು, ಈ ತರದ ಸ್ವಾತಂತ್ರ್ಯಕ್ಕೆ ನಾವು ಸೇರಿಕೊಳ್ಬೇಕು ಅಂತ ಹುರುಪಿನಲ್ಲಿ ಎಲ್ಲರೂ ಮುಂದಾದರು. ಅದರಲ್ಲಿ ಪೊನ್ನಂಪೇಟೆಯಿಂದ ಆಗಿನ ಕಾಲದಲ್ಲಿ ರಸ್ತೆ ಮತ್ತು ಪ್ರಯಾಣದ ಫೆಸಿಲಿಟೀಸ್ ಬಹಳ ಇತ್ತಿಲ್ಲ. ಅದರಿಂದ ಮಂಜುನಾಥಯ್ಯನವರು ತಾವೇ ಇಲ್ಲಿಂದ ಹೊರಟು ಹೋಗಿ ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದು ಸೋಮವಾರಪೇಟೆ ತಾಲೂಕಿನಿಂದ ಮತ್ತೆ ಮಡಿಕೇರಿಯವರೆಗೂ ಕರ್ಕೊಂಡು ಹೋಗಿ ಬಿಟ್ರು ಅವರು. ಆ ಟೈಮ್ನಲ್ಲಿ ನಡೆಯೋದು ಕಾಡಿನ ಜಾಗ ಆಗಿತ್ತು, ಮತ್ತೆ ಕಾಡು ಪ್ರಾಣಿಗಳು ಸೇಫ್ಟಿ ಇತ್ತಿಲ್ಲ. ಆ ಅಭಿಪ್ರಾಯದಿಂದ ಅವರು ತಾವೇ ಹೋಗಿ ಕರ್ಕೊಂಡು ಬಂದಿದ್ದು ಅದೊಂದು ದೊಡ್ಡ ಕೆಲಸ ಮಾಡಿದ್ರು. ಕರ್ಕೊಂಡು ಬಂದು ಇಲ್ಲಿ ನಮ್ಮ ಹರದೂರಿನ ಗ್ರಾಮದಲ್ಲಿ ಮತ್ತು ಈ ಏರಿಯಾದಲ್ಲಿ ಗಾಂಧೀಜಿಯವರ ಕೆಲಸವನ್ನ ಮತ್ತೆ ಅವರ ಖಾದಿ ಬಟ್ಟೆ ಹಾಕೋದು, ಅವರೇ ನೇಯುವಂತ ಈ ತರದ ಕೆಲಸಗಳು ಮತ್ತು ನಮ್ಮದೇ ದೇಶದಲ್ಲಿ ನಾವೇ ಆಳಬೇಕು ಅಂತ ಹೇಳೋ ಈ ಮಾತನ್ನ ನಮ್ಮ ಹಳ್ಳಿಗೆ ತರಿಸೋದು ಇದೊಂದು ದೊಡ್ಡ ಕೆಲಸ ಮಾಡಿದ್ರಿ. ಹೀಗೆ ಕರ್ಕೊಂಡು ಬಂದು ಇಲ್ಲದೆ ಹೋಗಿದ್ರೆ ನಮಗೆ ಗಾಂಧೀಜಿಯವರ ಓದಿ ಕೇಳಿ ಗೊತ್ತಿತ್ತಷ್ಟೇ ಹೊರತು ಅದೊಂದು ವಿಶೇಷ ಕಾರ್ಯವೇ ಅಂತ ಹೇಳ್ಬೋದು. ಅವರು ಸಾಧಾರಣದವರಿಗೆ ಆಗ್ತಿತ್ತಿಲ್ಲ. ಆದ್ರಿಂದ ಅದರಲ್ಲಿ ನರಸಿಂಹಮೂರ್ತಿ ಅವರ ಪ್ರೇರೇಪಣೆಯೂ ಇತ್ತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ. GM ಮಂಜುನಾಥಯ್ಯ ಅವರನ್ನು
ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಇಲ್ಲಿಗೆ ಆಗಮಿಸಿದ್ದು, ಆ ಮೂಲಕ ಮಂಜುನಾಥಯ್ಯ ಅವರು ಭಾಗವಹಿಸಿದ್ದು, ಇದೆಲ್ಲ ಉಲ್ಲೇಖ ಮಾಡತಕ್ಕಂಥ ವಿಚಾರವೇ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಕರ್ನಲ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕೊಡಗಿಗೆ ಗಾಂಧೀಜಿಯವರು ಬಂದಾಗ ಗುಂಡುಗುಟ್ಟೆ ಗ್ರಾಮಕ್ಕೆ ಅವರನ್ನು ಆಮಂತ್ರಿಸಿ ಇಲ್ಲಿಯ ಜನಗಳಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಅರಿವು ಮೂಡಿಸಿದ್ದು, ಚೈತನ್ಯವನ್ನು ತಂದಿದ್ದು GM ಮಂಜುನಾಥಯ್ಯ ಅವರು. ಸಮಾಜದ ಒಳಿತಿಗೆ ಮಂಜುನಾಥಯ್ಯ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡು ಜನ ಈಗಲೂ ಮರಿದಲನೆ ಉಲ್ಲೇಖ ಮಾಡ್ತಾರೆ. ಶುಂಠಿಕೊಪ್ಪ ಆಸುಪಾಸಿನಲ್ಲಿ ಅಲ್ದಲನೆ ಇಡೀ ಕೊಡಗಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಷ್ಟೋ ಜನಗಳಿಗೆ ಗೊತ್ತಿದೆ. ಆದರೆ ಮಂಜುನಾಥಯ್ಯ ಅವರು ಅದನ್ನು ವಿಶೇಷವಾಗಿ ಎಲ್ಲೂ ತೋರ್ಪಡಿಸ್ಲಿಕ್ಕೆ ಹೋಗಲಿಲ್ಲ, ಅಥವಾ ದಾಖಲೆನೂ ಸರಿಯಾಗಿ ಆಗಲಿಲ್ಲ ಅಂತ ಅಂದ್ಕೊಂಡು ಒಂದು ಸಣ್ಣ ಕೊರಗೂ ಇದೆ. ಒಟ್ಟಾರೆ ಗಾಂಧೀಜಿಯವರು ಈ ಭಾಗಕ್ಕೆ ಬಂದಿದ್ದು, GM ಮಂಜುನಾಥಯ್ಯ ಅವರು ಗುಂಡುಗುಟ್ಟಿ ಗ್ರಾಮಕ್ಕೆ ತಮ್ಮ ಮನೆಗೆ ಆಮಂತ್ರಿಸಿದ್ದು, ಈ ಭಾಗದ ಜನಗಳಿಗೆ ಒಂದು ರೀತಿಯ ಚೈತನ್ಯ ನೀಡಿದ್ದು, ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಮೂಲಕ ಕೈ ಜೋಡಿಸಿದ್ದು, ಗೌರಮ್ಮನವರು ಪ್ರೀತಿಯಿಂದ ತಮ್ಮಲ್ಲಿರುವ ಚಿನ್ನವನ್ನು ದಾನವಾಗಿ ಕೊಟ್ಟಿದ್ದು, ಹೀಗೆ ಹತ್ತಾರು ಸಂಗತಿಗಳು ನಮಗೆ ನೆನಪಿಗೆ ಬರ್ತವೆ. GM ಮಂಜುನಾಥಯ್ಯ ಅವರು 10/10/1986 ಈ ಲೋಕದಿಂದ ದೂರ ಆದರು. ಆದರೂ ಅವರ ವಿಚಾರಗಳು ಅಳಿಸದಲ್ಲೇ ನಮ್ಮ ಜನಗಳ ಮಾನಸದಲ್ಲಿದ್ದಾವೆ. ಅವರ ಶ್ರೀಮತಿ ಮೀನಾಕ್ಷಮ್ಮನವರು ಸಹ ಚೆನ್ನಾಗಿ ಸಹಕರಿಸಿದರೆ, ಈ ಮನೆತನದ ಬೆಳವಣಿಗೆಗೆ ಕೈ ಜೋಡಿಸಿದ್ದಾರೆ. GM ಮಂಜುನಾಥಯ್ಯ ಅವರ ತಂದೆ ಮಂಜಯ್ಯನವರು, ತಾಯಿ ಸರಸ್ವತಿ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಮತ್ತು ಅವರಿಗೆ ಮಕ್ಕಳು ಹುಟ್ಟಿದರೆ ನಾಡಿನ ಅನೇಕ ಭಾಗಗಳಲ್ಲಿ ನೆಲೆಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ಮಾಡಿದ ಕಾಯಕಕ್ಕೆ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಗುಂಡುಗುಟ್ಟಿ ಗ್ರಾಮದ GM ಮಂಜುನಾಥಯ್ಯ ಅವರು ಕೈ ಜೋಡಿಸಿದ್ದು, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದು ನೆನಪಿನಲ್ಲಿ ಉಳಿಯುವ ಸಂಗತಿ ಆಗ್ತದೆ. ಅವರ ವ್ಯಕ್ತಿತ್ವ ಕುರಿತಂತೆ ಇಲ್ಲಿಯವರೆಗೆ ವಿಷಯಗಳನ್ನು ಹಂಚಿಕೊಂಡವರು GM ಮಂಜುನಾಥಯ್ಯ ಅವರ ಹಿರಿಯ ಮೊಮ್ಮಗಳಾದ ರಾಜಶ್ರೀ ಅವರ ಪತಿ ಕರ್ನಲ್ ಕುಮಾರ್ ಅವರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ. ಇದುವರೆಗೆ ರಾಜಪ್ರಭುತ್ವದ ರಾಜ್ಯಗಳು, ದಂಗೆಗಳು, ವಸಾಹತುಶಾಹಿ ವ್ಯವಸ್ಥೆ, ಕೊಡಗಿಗೆ ಗಾಂಧೀಜಿಯವರ ಆಗಮನ, ಈ ಕುರಿತ ವಿಚಾರಗಳು ಪ್ರಸ್ತಾಪವಾದವು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ, ಭಾರತದ ಅಮೃತ ಮಹೋತ್ಸವ, ಮಹೋತ್ಸವ ಮಹೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ಹೊಮ್ಮಿ ಚಿಮ್ಮಲಿ ಹರ್ಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ. ಸ್ಮಿತ ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ. ಮನೆ ಮನ ತುಂಬಲಿ ಭಾವೋತ್ಸವ, ಏಕತೆ ಉಸಿರಿನ ಪ್ರೇಮೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.